ನೋಡಿ, ರಾಜ್ಯ ಕಾಂಗ್ರೆಸ್ ಪಾಳದಲ್ಲಿ ಗೊಂದಲಮಯವಾಗಿದೆ. ಬದಲಾವಣೆ ವಿಚಾರವಾಗಿ ಕುರ್ಚಿ ಕಾಳಗ ತಾರಕಕ್ಕೇರ್ತಾ ಇದೆ. ಒಂದು ಕಡೆ ಸಿದ್ದು ಟೀಮ್ ಹೇಳ್ತಾ ಇರೋದೇ ಬೇರೆ, ಮತ್ತೊಂದು ಕಡೆ ಡಿಕೆಶಿ ಟೀಮ್ ಹೇಳ್ತಾ ಇರೋದೇ ಬೇರೆ. ನಮಗೆ ಗೊಂದಲ ಆಗೋದು ಬೇಡ, ಇದಕ್ಕೆ ತೆರೆ ಎಳೆಯಬೇಕು ಅಂತೇಳಿ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತೇಳಿ ಎಲ್ಲರೂ ಕೂಡ ಸಭೆಯನ್ನ ಮಾಡ್ತಾರೆ. ಮತ್ತೊಂದು ಕಡೆ ತನ್ವೀರ್ ಸೇಠ್ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು, ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಪಕ್ಷ ಎಲ್ಲವನ್ನೂ ಕೂಡ ಕೊಟ್ಟಿದೆ, ಎರಡೆರಡು ಬಾರಿ ಅವರನ್ನ ಸಿಎಂ ಮಾಡಿದೆ. ಇದು ಹೈಕಮಾಂಡ್ ಚೆನ್ನಾಗಿ ಗೊತ್ತಿದೆ. ಅವರನ್ನ ತಕ್ಷಣಕ್ಕೆ ಕೆಳಗಿಳಿಸಿದ್ರೆ ಕಾಂಗ್ರೆಸ್ ಧೂಳಿಪಟ ಆಗುತ್ತೆ. ಪಕ್ಷದಲ್ಲಿ ಅಧಿಕಾರ ಹಂಚಿಕೆ ವಿಚಾರವಾಗಿ ಗೊಂದಲವಿದೆ ಅಂತ ಹೇಳಿದ್ದಾರೆ. ಅವರನ್ನ ಗೌರವಯುತವಾಗಿ ನಡೆಸಿಕೊಳ್ಳಲಾಗಿದೆ. ಅವರನ್ನ ಕೆಳಗಿಳಿಸಿದ್ರೆ ಪಕ್ಷ ಧೂಳಿಪಟ ಆಗುವ ಆತಂಕ ಇದೆ ಅಂತ ಕೂಡ ಹೇಳಿದ್ದಾರೆ. ಪಕ್ಷದ ಹೈಕಮಾಂಡ್ಗೆ ಈ ಬಗ್ಗೆ ಭಯ ಕೂಡ ಇದೆ ಅಂತ ಹೇಳಿ ತನ್ವೀರ್ ಸೇಠ್ ಮಾತಾಡಿದ್ದಾರೆ. ಒಟ್ಟಾಗಿದ್ರೆ ಸತ್ಯ ಅಲ್ಲ ಸರ್ ಅದು. ಯಾಕಂದ್ರೆ ಒಂದ್ ಕಡೆ ಡಿಕೆ ಬಣದ ಶಾಸಕರು ಅಂತ ಹೇಳ್ತಾರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಬಣ. ಯಾಕಂದ್ರೆ ಡಿಕೆ ಬಣ ಶಾಸಕರು ಹೇಳಿಕೆ ಕೊಟ್ಟ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಬಣದಿಂದ ಒಂದು ಕೌಂಟರ್ ಹೇಳಿಕೆ ಬರುತ್ತೆ. ಇದೆಲ್ಲ ಗಮನ ಸರ್ ಸರಿ ಇದೆಯಾ ಸರ್ ಅಂತ? ಎಲ್ಲರೂ ಒಂದೇ ಕುಟುಂಬದ ಸದಸ್ಯರು. ತಂದೆ ಪರ ಎಷ್ಟು ಜನ ಇದ್ದಾರೆ, ತಾಯಿ ಪರ ಎಷ್ಟು ಜನ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ. ತಂದೆ ತಾಯಿ ಇಬ್ಬರ ಪೋಷಣೆ ಮಾಡುವಂತದ್ದು ಎಲ್ಲರಿಗೂ ಜೊತೆಗೆ ತಗೊಂಡೋಗ್ಬೇಕಾದ ಜವಾಬ್ದಾರಿ ಇದೆ. ಮುಖ್ಯಮಂತ್ರಿಗಳಾಗಿರ್ಬೋದು ಅಥವಾ ಪಕ್ಷದ ಅಧ್ಯಕ್ಷರಾಗಿರ್ಬೋದು, ಇವರಿಬ್ರು ತಂದೆ ತಾಯಿ ಸ್ಥಾನದಲ್ಲಿ ಇರಬೇಕಾದ್ರೆ ಏನಾಗ್ತಾ ಇದೆ ಅವರು ಗಮನ ಹರಿಸಿ ಎಲ್ಲರ ಜೊತೆಗೆ ತಗೊಳ್ಳುವಂತ ಕೆಲಸ ಮಾಡ್ತಾರೆ ಅನ್ನೋ ವಿಶ್ವಾಸ ನನಗೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಸರ್, ಸಿದ್ದರಾಮಯ್ಯನವರಿಗೆ ಅಧಿಕಾರ ಬಿಟ್ಕೊಡುವಂತಹ ಮನಸ್ಸಿದೆಯಾ ಸರ್? ನೀವು ಕೂಡ ಬಹಳ ಕ್ಲೋಸ್ ಇದ್ದೀರಿ ಸರ್ ಅವ್ರ ಜೊತೆ ಸಾಕಷ್ಟು ಒಡನಾಟ ಇದೆ ಸರ್. ಇವೆಲ್ಲ ನೋಡ್ತಾ ಇದ್ರೆ ಬಿಟ್ಕೊಡುವಂತಹ ಪರಿಸ್ಥಿತಿಯಲ್ಲಿ ಇದಾರೆ ಸರ್ ಅವರಂತ? ಇಲ್ಲಿ ಅವ್ರಿಗೆ ಬಿಟ್ಕೊಡಿ ಅಂತ ಯಾರು ಕೇಳಬೇಕಲ್ಲ, ಅಥವಾ ಬಿಟ್ಕೊಡುವಂತ ಮಾತಾಗಿರ್ಬೇಕಲ್ಲ. ಈಗ ನಮ್ಗೆ ಏನು ಗೊತ್ತಿಲ್ಲ. ಹಾಗಾಗಿ ಈಗ ಯಾವ ಕುರ್ಚಿನೂ ಖಾಲಿ ಇಲ್ಲ. ಈಗ ನಾವು ಸಿದ್ದರಾಮಯ್ಯ ಅವರು ಕುರ್ಚಿ ಬಿಟ್ಕೊಡ್ಬೇಕು ಅಂತ ಹೇಳಿದಾಗ ಸರ್ಕಾರನೇ ಬೀಳುತ್ತೆ ಅನ್ನೋ ಸ್ಥಿತಿಗೆ ಬಂದ್ಬಿಡ್ತದೆ. ಹಂಗಲ್ಲ, ಏನಾದ್ರು ತೀರ್ಮಾನ ಆಗಿದ್ರೆ ಹಸ್ತಾಂತರ ಆಗುತ್ತೆ, ಇಂಥ ದಿನ ಆಗುತ್ತೆ, ಇಂಥ ಮಹತ್ವ ಶುಭ ಗಳಿಗೆನಲ್ಲಿ ನಾವು ಮಾಡ್ತೀವಿ ಅನ್ನೋದು ಒಂದು ಸಂದೇಶ ಬಂದಾಗ ಖಂಡಿತವಾಗಿ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಅವರಿಗೆ ನೀಡಿರುವಂತಹ ಅವಕಾಶಗಳು, ಪ್ರತಿಪಕ್ಷದ ನಾಯಕರು ಎರಡು ಬಾರಿ, ಮುಖ್ಯಮಂತ್ರಿ ಸ್ಥಾನ 2 ಬಾರಿ, ಈ ರೀತಿಯಲ್ಲಿ ಅವರಿಗೆ ಆ ಗೌರವ ಸಿಕ್ಕಿರೋದ್ರಿಂದ ಈ ರಾಜ್ಯ ಕಂಡಂತಹ ಒಂದು ಏನು ಅಪರೂಪದ ರಾಜಕಾರಣಿ ದೇವರಾಜ ಅವರ ಅವಧಿಯನ್ನು ಮೀರುವಂತಹ ಅವಕಾಶನೂ ಕೂಡ ಸಿದ್ದರಾಮಯ್ಯ ಅವರು ಸಿಕ್ಕಿದೆ. ಎಲ್ಲವೂ ತೃಪ್ತಿ ಒಂದ್ ಕಡೆಗೆ ಆಗಿದ್ರೆ ಅವರ ಗೌರವದಿಂದ ನಡೆಸ್ಕೋಬೇಕಾಗಿರುವಂತದ್ದು ನಮ್ಮ ಕೆಲಸ. ಜೊತೆಗೆ ಇನ್ನೂ ನಿರೀಕ್ಷೆ ಇಟ್ಕೊಂಡು ಆಸೆ ಇಟ್ಕೊಂಡಿರುವಂತ ಯಾರೇ ಇದ್ರು ಕೂಡ ಇದು ಒಂದ್ ಕಡೆ ಕುಂತು ಬಗೆಹರಿಸುವಂತ ವಿಚಾರ ಆಗಿರುತ್ತದೆ ವಿನ ಮಾಧ್ಯಮದಲ್ಲಿ ಚರ್ಚೆಗೆ ಒಂದು ಅವಕಾಶ ಮಾಡಿಕೊಡುವಂತದ್ದಲ್ಲ. ಬೀದಿನಲ್ಲಿ ನಿಂತು ಅಧಿಕಾರ ಹಂಚಿಕೆ ಆಗಲ್ಲ. ಆ ಕಾರಣದಿಂದ ನಮ್ಮ ಮಾತು, ನಮ್ಮ ನಿಲುವು ಎಲ್ಲೋ ಒಂದ್ ಕಡೆಗೆ ನಮ್ಮ ತುಂಬಿರುವಂತ ಮನೆಗೆ ಬಿರುಕು ಬರುವಂತ ಕೆಲಸ ಆಗ್ತಾ ಇದೆ. ಇದಾಗಬಾರದು ಅನ್ನೋ ಎಚ್ಚರಿಕೆನ ನಾನು ಕೊಡ್ತಾ ಇದ್ದೀನಿ. ಡಿ.ಕೆ. ಶಿವಕುಮಾರ್ ಹೇಳ್ತಾರೆ ಹೈಕಮಾಂಡ್ ನಿರ್ಧಾರ ತಗೊಳುತ್ತೆ ಅಂತ. ಸಿದ್ದರಾಮಯ್ಯ ಅವರು ಕೂಡ ಬಹಳ ಪ್ರಮುಖವಾಗಿ ನೇರವಾಗಿ ಹೇಳುವಂತದ್ದು ರಾಹುಲ್ ಗಾಂಧಿ ಅವರು ನಿರ್ಧಾರ ಮಾಡ್ತಾರೆ ಅಂತ ಸರ್. ಖಂಡಿತ ವರಿಷ್ಠರು ಏನೇ ತೀರ್ಮಾನ ತಗೊಂಡ್ರು ಅದು ನನಗೆ ವ್ಯಾಖ್ಯ. ಯಾಕಂದ್ರೆ ಪಕ್ಷವನ್ನು ಒಪ್ಪಿರೋದ್ರಿಂದ, ಪಕ್ಷದ ಒಂದು ಸಿದ್ಧಾಂತವನ್ನು ಒಪ್ಪಿ ಮೈಗೂಡಿಸ್ಕೊಂಡಿರೋದ್ರಿಂದ ಪಕ್ಷದ ವರಿಷ್ಠರು ಕೊಡುವಂತ ಯಾವುದೇ ತೀರ್ಮಾನಕ್ಕೆ ನಾನು ಬದ್ಧ. ಅದೇ ಮಾತು ಡಿ.ಕೆ.ನೂ ಹೇಳಿದ್ದಾರೆ, ಅದೇ ಮಾತು ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಪ್ರತಿಯೊಬ್ಬ ಶಾಸಕ, ಪ್ರತಿಯೊಬ್ಬ ಕಾಂಗ್ರೆಸ್ನ ಕಾರ್ಯಕರ್ತ ಅದೇ ಮಾತು ಹೇಳೋದು. ಹಾಗಾಗಿ ಯಾರ ಮೇಲೆ ನಮ್ಮ ನಿರೀಕ್ಷೆ ಇದೆ ಅಲ್ಲಿಂದ ಸ್ಪಷ್ಟ ಸಂದೇಶ ಬರಲಿ ಅಂತ ನನ್ನ ಆಗ್ರಹ. ಕ್ಯಾಮರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ನೋಡಿ, ರಾಜ್ಯ ಕಾಂಗ್ರೆಸ್ ಪಾಳದಲ್ಲಿ ಗೊಂದಲಮಯವಾಗಿದೆ. ಬದಲಾವಣೆ ವಿಚಾರವಾಗಿ ಕುರ್ಚಿ ಕಾಳಗ ತಾರಕಕ್ಕೇರ್ತಾ ಇದೆ. ಒಂದು ಕಡೆ ಸಿದ್ದು ಟೀಮ್ ಹೇಳ್ತಾ ಇರೋದೇ ಬೇರೆ, ಮತ್ತೊಂದು ಕಡೆ ಡಿಕೆಶಿ ಟೀಮ್ ಹೇಳ್ತಾ ಇರೋದೇ ಬೇರೆ. ನಮಗೆ ಗೊಂದಲ ಆಗೋದು ಬೇಡ, ಇದಕ್ಕೆ ತೆರೆ ಎಳೆಯಬೇಕು ಅಂತೇಳಿ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತೇಳಿ ಎಲ್ಲರೂ ಕೂಡ ಸಭೆಯನ್ನ ಮಾಡ್ತಾರೆ. ಮತ್ತೊಂದು ಕಡೆ ತನ್ವೀರ್ ಸೇಠ್ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು, ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಪಕ್ಷ ಎಲ್ಲವನ್ನೂ ಕೂಡ ಕೊಟ್ಟಿದೆ, ಎರಡೆರಡು ಬಾರಿ ಅವರನ್ನ ಸಿಎಂ ಮಾಡಿದೆ. ಇದು ಹೈಕಮಾಂಡ್ ಚೆನ್ನಾಗಿ ಗೊತ್ತಿದೆ. ಅವರನ್ನ ತಕ್ಷಣಕ್ಕೆ ಕೆಳಗಿಳಿಸಿದ್ರೆ ಕಾಂಗ್ರೆಸ್ ಧೂಳಿಪಟ ಆಗುತ್ತೆ. ಪಕ್ಷದಲ್ಲಿ ಅಧಿಕಾರ ಹಂಚಿಕೆ ವಿಚಾರವಾಗಿ ಗೊಂದಲವಿದೆ ಅಂತ ಹೇಳಿದ್ದಾರೆ. ಅವರನ್ನ ಗೌರವಯುತವಾಗಿ ನಡೆಸಿಕೊಳ್ಳಲಾಗಿದೆ. ಅವರನ್ನ ಕೆಳಗಿಳಿಸಿದ್ರೆ ಪಕ್ಷ ಧೂಳಿಪಟ ಆಗುವ ಆತಂಕ ಇದೆ ಅಂತ ಕೂಡ ಹೇಳಿದ್ದಾರೆ. ಪಕ್ಷದ ಹೈಕಮಾಂಡ್ಗೆ ಈ ಬಗ್ಗೆ ಭಯ ಕೂಡ ಇದೆ ಅಂತ ಹೇಳಿ ತನ್ವೀರ್ ಸೇಠ್ ಮಾತಾಡಿದ್ದಾರೆ.
ಒಟ್ಟಾಗಿದ್ರೆ ಸತ್ಯ ಅಲ್ಲ ಸರ್ ಅದು. ಯಾಕಂದ್ರೆ ಒಂದ್ ಕಡೆ ಡಿ.ಕೆ. ಬಣದ ಶಾಸಕರು ಅಂತ ಹೇಳ್ತಾರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಬಣ. ಯಾಕಂದ್ರೆ ಡಿ.ಕೆ. ಬಣ ಶಾಸಕರು ಹೇಳಿಕೆ ಕೊಟ್ಟ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಬಣದಿಂದ ಒಂದು ಕೌಂಟರ್ ಹೇಳಿಕೆ ಬರುತ್ತೆ. ಇದೆಲ್ಲ ಗಮನ ಸರ್ ಸರಿ ಇದೆಯಾ ಸರ್ ಅಂತ? ಎಲ್ಲರೂ ಒಂದೇ ಕುಟುಂಬದ ಸದಸ್ಯರು. ತಂದೆ ಪರ ಎಷ್ಟು ಜನ ಇದ್ದಾರೆ, ತಾಯಿ ಪರ ಎಷ್ಟು ಜನ ಇದ್ದಾರೆ ಅನ್ನೋ ಮುಖ್ಯ ಅಲ್ಲ. ತಂದೆ ತಾಯಿ ಇಬ್ಬರ ಪೋಷಣೆ ಮಾಡುವಂತದ್ದು ಎಲ್ಲರಿಗೂ ಜೊತೆಗೆ ತಗೊಂಡೋಗ್ಬೇಕಾದ ಜವಾಬ್ದಾರಿ ಇದೆ. ಮುಖ್ಯಮಂತ್ರಿಗಳಾಗಿರ್ಬೋದು ಅಥವಾ ಪಕ್ಷದ ಅಧ್ಯಕ್ಷರಾಗಿರ್ಬೋದು, ಇವರಿಬ್ರು ತಂದೆ ತಾಯಿ ಸ್ಥಾನದಲ್ಲಿ ಇರಬೇಕಾದ್ರೆ ಏನಾಗ್ತಾ ಇದೆ ಅವರು ಗಮನ ಹರಿಸಿ ಎಲ್ಲರ ಜೊತೆಗೆ ತಗೊಂಡುವಂತ ಕೆಲಸ ಮಾಡ್ತಾರೆ ಅನ್ನೋ ವಿಶ್ವಾಸ ನನಗೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಸರ್, ಸಿದ್ದರಾಮಯ್ಯ ಅವರಿಗೆ ಅಧಿಕಾರ ಬಿಟ್ಕೊಡುವಂತಹ ಮನಸ್ಸು ಇದೆಯಾ ಸರ್? ನೀವು ಕೂಡ ಬಹಳ ಕ್ಲೋಸ್ ಇದ್ದೀರಿ ಸರ್ ಅವ್ರ ಜೊತೆ ಸಾಕಷ್ಟು ಒಡನಾಟ ಇದೆ ಸರ್. ಇವೆಲ್ಲ ನೋಡ್ತಾ ಇದ್ರೆ ಬಿಟ್ಕೊಡುವಂತಹ ಪರಿಸ್ಥಿತಿಯಲ್ಲಿ ಇದಾರೆ ಸರ್ ಅವರಂತ? ಇಲ್ಲಿ ಅವ್ರಿಗೆ ಬಿಟ್ಕೊಡಿ ಅಂತ ಯಾರು ಕೇಳಬೇಕಲ್ಲ, ಅಥವಾ ಬಿಟ್ಕೊಡುವಂತ ಮಾತಾಗಿರ್ಬೇಕಲ್ಲ. ಈಗ ನಮ್ಗೆ ಏನು ಗೊತ್ತಿಲ್ಲ, ಹಾಗಾಗಿ ಈಗ ಯಾವ ಕುರ್ಚಿನೂ ಖಾಲಿ ಇಲ್ಲ. ಈಗ ನಾವು ಸಿದ್ದರಾಮಯ್ಯ ಅವರು ಕುರ್ಚಿ ಬಿಟ್ಕೊಡ್ಬೇಕು ಅಂತ ಹೇಳಿದಾಗ ಸರ್ಕಾರನೇ ಬೀಳುತ್ತೆ ಅನ್ನೋ ಸ್ಥಿತಿಗೆ ಬಂದ್ಬಿಡ್ತದೆ. ಹಂಗಲ್ಲ, ಏನಾದ್ರು ತೀರ್ಮಾನ ಆಗಿದ್ರೆ ಹಸ್ತಾಂತರ ಆಗುತ್ತೆ, ಇಂಥ ದಿನ ಆಗುತ್ತೆ, ಇಂಥ ಮಹತ್ವ ಶುಭ ಗಳಿಗೆನಲ್ಲಿ ನಾವು ಮಾಡ್ತೀವಿ ಅನ್ನೋದು ಒಂದು ಸಂದೇಶ ಬಂದಾಗ ಖಂಡಿತವಾಗಿ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಅವರಿಗೆ ನೀಡಿರುವಂತಹ ಅವಕಾಶಗಳು, ಪ್ರತಿಪಕ್ಷದ ನಾಯಕರು ಎರಡು ಬಾರಿ, ಮುಖ್ಯಮಂತ್ರಿ ಸ್ಥಾನ 2 ಬಾರಿ, ಈ ರೀತಿಯಲ್ಲಿ ಅವರಿಗೆ ಆ ಗೌರವ ಸಿಕ್ಕಿರೋದ್ರಿಂದ ಈ ರಾಜ್ಯ ಕಂಡಂತಹ ಒಂದು ಏನು ಅಪರೂಪದ ರಾಜಕಾರಣಿ ಡಿ ದೇವರಾಜರವರ ಅವಧಿಯನ್ನು ಮೀರುವಂತಹ ಅವಕಾಶನೂ ಕೂಡ ಸಿದ್ದರಾಮಯ್ಯ ಅವರು ಸಿಕ್ಕಿದೆ. ಎಲ್ಲವೂ ತೃಪ್ತಿ ಒಂದ್ ಕಡೆಗೆ ಆಗಿದ್ರೆ ಅವರ ಗೌರವದಿಂದ ನಡೆಸ್ಕೋಬೇಕಾಗಿರುವಂತದ್ದು ನಮ್ಮ ಕೆಲಸ. ಜೊತೆಗೆ ಇನ್ನೂ ನಿರೀಕ್ಷೆ ಇಟ್ಕೊಂಡು ಆಸೆ ಇಟ್ಕೊಂಡಿರುವಂತ ಯಾರೇ ಇದ್ರೂ ಕೂಡ ಇದು ಒಂದ್ ಕಡೆ ಕುಂತು ಬಗೆಹರಿಸುವಂತ ವಿಚಾರ ಆಗಿರುತ್ತದೆ ವಿನ ಮಾಧ್ಯಮದಲ್ಲಿ ಚರ್ಚೆಗೆ ಒಂದು ಅವಕಾಶ ಮಾಡಿಕೊಡುವಂತದ್ದಲ್ಲ. ಬೀದಿನಲ್ಲಿ ನಿಂತು ಅಧಿಕಾರ ಹಂಚಿಕೆ ಆಗಲ್ಲ. ಆ ಕಾರಣದಿಂದ ನಮ್ಮ ಮಾತು, ನಮ್ಮ ನಿಲುವು ಎಲ್ಲೋ ಒಂದ್ ಕಡೆಗೆ ನಮ್ಮ ತುಂಬಿರುವಂತ ಮನೆಗೆ ಬಿರುಕು ಬರುವಂತ ಕೆಲಸ ಆಗ್ತಾ ಇದೆ. ಇದಾಗಬಾರದು ಅನ್ನೋ ಎಚ್ಚರಿಕೆನ ನಾನು ಕೊಡ್ತಾ ಇದ್ದೀನಿ. ಡಿ.ಕೆ. ಶಿವಕುಮಾರ್ ಹೇಳ್ತಾರೆ ಹೈಕಮಾಂಡ್ ನಿರ್ಧಾರ ತಗೊಳುತ್ತೆ ಅಂತ. ಸಿದ್ದರಾಮಯ್ಯ ಅವರು ಕೂಡ ಬಹಳ ಪ್ರಮುಖವಾಗಿ ನೇರವಾಗಿ ಹೇಳುವಂತದ್ದು ರಾಹುಲ್ ಗಾಂಧಿ ಅವರು ನಿರ್ಧಾರ ಮಾಡ್ತಾರೆ ಅಂತ ಸರ್. ಖಂಡಿತ ವರಿಷ್ಠರು ಏನೇ ತೀರ್ಮಾನ ತಗೊಂಡ್ರು ಅದು ನನಗೆ ವ್ಯಾಖ್ಯಾ. ಯಾಕಂದ್ರೆ ಪಕ್ಷವನ್ನು ಒಪ್ಪಿರೋದ್ರಿಂದ, ಪಕ್ಷದ ಒಂದು ಸಿದ್ಧಾಂತವನ್ನು ಒಪ್ಪಿ ಮೈಗೂಡಿಸ್ಕೊಂಡಿರೋದ್ರಿಂದ ಪಕ್ಷದ ವರಿಷ್ಠರು ಕೊಡುವಂತ ಯಾವುದೇ ತೀರ್ಮಾನಕ್ಕೆ ನಾನು ಬದ್ಧ. ಅದೇ ಮಾತು ಡಿ.ಕೆ.ನೂ ಹೇಳಿದ್ದಾರೆ, ಅದೇ ಮಾತು ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಪ್ರತಿಯೊಬ್ಬ ಶಾಸಕ, ಪ್ರತಿಯೊಬ್ಬ ಕಾಂಗ್ರೆಸ್ನ ಕಾರ್ಯಕರ್ತ ಅದೇ ಮಾತು ಹೇಳೋದು. ಹಾಗಾಗಿ ಯಾರ ಮೇಲೆ ನಮ್ಮ ನಿರೀಕ್ಷೆ ಇದೆ ಅಲ್ಲಿಂದ ಸ್ಪಷ್ಟ ಸಂದೇಶ ಬರಲಿ ಅಂತ ನನ್ನ ಆಗ್ರಹ. ಕ್ಯಾಮರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.